ಪ್ರತಿನಿಧಿ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಈ ಮರಣೋತ್ತರ ಪರೀಕ್ಷೆ ಮುಗಿದಿದೆಯಾ ಅನ್ನೋ ಪ್ರಶ್ನೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಗೊತ್ತಾಗೋದು ಏನ್ ಆಗಿತ್ತು, ಅಥವಾ ಇಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳೇನ್ ಕೇಳಿ ಬರ್ತಾ ಇದೆ, ಅದೆಲ್ಲದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ ಅಂತ ಅನ್ಸುತ್ತೆ. ಆ ರಿಪೋರ್ಟ್ ಬಂತ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ, ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿರ್ತಕ್ಕಂಥದ್ದು. ಈಗಷ್ಟೇನೆ ಏನು ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಕೂಡ ಶವಾಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವು ವಿಜುವಲ್ಸ್ ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆ ರೂಮಿಂದ ಶವವನ್ನ ಈ ರೂಮಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂತಹ ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಸಾಂತ್ವನವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಇನ್ನು ಕೆಲವೇ ಹೊತ್ತಿನಲ್ಲಷ್ಟೇ ಇಲ್ಲಿಂದ ಮೃತದೇಹ ರವಾನೆ ಆಗ್ತದೆ. ಮೃತದೇಹ ರವಾನೆ ಆದ ಬಳಿಕ ಬಳ್ಳಾರಿಯ ಹುಸೇನ್ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ಘಾಟ್ನ ಬಳಿ ಶವ ಸಂಸ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಹುಶಃ ಇದು ಶಾಸಕ ಭರತ್ ರೆಡ್ಡಿ ಅವರು ಇಲ್ಲಿ ಬಂದು ಹೋದ ಬಳಿಕ ಇಲ್ಲಿಂದ ಶವವನ್ನ ಮೂವ್ಮೆಂಟ್ ಮಾಡಲಾಗ್ತದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಶ್ವಿನಿ. ಅದರ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಬೆಳಗ್ಗೆಯಿಂದನೇ ಸ್ವತಃ ಐಜಿಪಿ ಮತ್ತು ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮುಖಾಂ ಹೂಡಿ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಶಾಸಕ ಭರತ್ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಶವವನ್ನ ಶಿಫ್ಟ್ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಈ ಮರಣೋತ್ತರ ಪರೀಕ್ಷೆ ಮುಗಿದಿದೆಯಾ ಅನ್ನೋ ಪ್ರಶ್ನೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಗೊತ್ತಾಗೋದು ಏನ್ ಆಗಿತ್ತು, ಅಥವಾ ಇಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳೇನ್ ಕೇಳಿ ಬರ್ತಾ ಇದೆ, ಅದೆಲ್ಲದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ ಅಂತ ಅನ್ಸುತ್ತೆ. ಆ ರಿಪೋರ್ಟ್ ಬಂತ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ, ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿರ್ತಕ್ಕಂಥದ್ದು. ಈಗಷ್ಟೇನೆ ಏನು ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಕೂಡ ಶವಾಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವು ವಿಜುವಲ್ಸ್ ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆ ರೂಮಿಂದ ಶವವನ್ನ ಈ ರೂಮಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂತಹ ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಸಾಂತ್ವನವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಇನ್ನು ಕೆಲವೇ ಹೊತ್ತಿನಲ್ಲಷ್ಟೇ ಇಲ್ಲಿಂದ ಮೃತದೇಹ ರವಾನೆ ಆಗ್ತದೆ. ಮೃತದೇಹ ರವಾನೆ ಆದ ಬಳಿಕ ಬಳ್ಳಾರಿಯ ಹುಸೇನ್ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ಘಾಟ್ನ ಬಳಿ ಶವ ಸಂಸ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಹುಶಃ ಇದು ಶಾಸಕ ಭರತ್ ರೆಡ್ಡಿ ಅವರು ಇಲ್ಲಿ ಬಂದು ಹೋದ ಬಳಿಕ ಇಲ್ಲಿಂದ ಶವವನ್ನ ಮೂವ್ಮೆಂಟ್ ಮಾಡಲಾಗ್ತದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಶ್ವಿನಿ. ಅದರ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಬೆಳಗ್ಗೆಯಿಂದನೇ ಸ್ವತಃ ಐಜಿಪಿ ಮತ್ತು ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲೇ ಮುಖಾಂ ಹೂಡಿ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಶಾಸಕ ಭರತ್ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಶವವನ್ನ ಶಿಫ್ಟ್ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಈ ಮರಣೋತ್ತರ ಪರೀಕ್ಷೆ ಮುಗಿದಿದೆಯಾ ಅನ್ನೋ ಪ್ರಶ್ನೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಗೊತ್ತಾಗೋದು ಏನ್ ಆಗಿತ್ತು, ಅಥವಾ ಇಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳೇನ್ ಕೇಳಿ ಬರ್ತಾ ಇದೆ, ಅದೆಲ್ಲದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ ಅಂತ ಅನ್ಸುತ್ತೆ. ಆ ರಿಪೋರ್ಟ್ ಬಂತ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ, ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿರ್ತಕ್ಕಂಥದ್ದು. ಈಗಷ್ಟೇನೆ ಏನು ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಕೂಡ ಶವಾಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವು ವಿಜುವಲ್ಸ್ ಗಳಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ. ಏನು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆ ರೂಮಿಂದ ಶವವನ್ನ ಈ ರೂಮಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂತಹ ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಸಾಂತ್ವನವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಇನ್ನು ಕೆಲವೇ ಹೊತ್ತಿನಲ್ಲಷ್ಟೇ ಇಲ್ಲಿಂದ ಮೃತದೇಹ ರವಾನೆ ಆಗ್ತದೆ. ಮೃತದೇಹ ರವಾನೆ ಆದ ಬಳಿಕ ಬಳ್ಳಾರಿಯ
ಹುಸೇನ್ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ಘಾಟ್ನ ಬಳಿ ಶವ ಸಂಸ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಹುಶಃ ಇದು ಶಾಸಕ ಭರತ್ ರೆಡ್ಡಿ ಅವರು ಇಲ್ಲಿ ಬಂದು ಹೋದ ಬಳಿಕ ಇಲ್ಲಿಂದ ಶವವನ್ನ ಮೂವ್ಮೆಂಟ್ ಮಾಡಲಾಗ್ತದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಶ್ವಿನಿ. ಅದರ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಬೆಳಗ್ಗೆಯಿಂದನೇ ಸ್ವತಃ ಐಜಿಪಿ ಮತ್ತು ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮುಖಾಂ ಹೂಡಿ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಶಾಸಕ ಭರತ್ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಶವವನ್ನ ಶಿಫ್ಟ್ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಈ ಮರಣೋತ್ತರ ಪರೀಕ್ಷೆ ಮುಗಿದಿದೆಯಾ ಅನ್ನೋ ಪ್ರಶ್ನೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಗೊತ್ತಾಗೋದು ಏನ್ ಆಗಿತ್ತು, ಅಥವಾ ಇಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳೇನ್ ಕೇಳಿ ಬರ್ತಾ ಇದೆ, ಅದೆಲ್ಲದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ ಅಂತ ಅನ್ಸುತ್ತೆ. ಆ ರಿಪೋರ್ಟ್ ಬಂತ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ, ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿರ್ತಕ್ಕಂಥದ್ದು. ಈಗಷ್ಟೇನೆ ಏನು ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಕೂಡ ಶವಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವು ವಿಜುವಲ್ಸ್ ಗಳಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಏನು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆ ರೂಮಿಂದ ಶವವನ್ನ ಈ ರೂಮಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂತಹ ಶಾಸಕ ಭರತ್ ರೆಡ್ಡಿ ಅವರ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಸಾಂತ್ವನವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಇನ್ನು ಕೆಲವೇ ಹೊತ್ತಿನಲ್ಲಷ್ಟೇ ಇಲ್ಲಿಂದ ಮೃತದೇಹ ರವಾನೆ ಆಗ್ತದೆ. ಮೃತದೇಹ ರವಾನೆ ಆದ ಬಳಿಕ ಬಳ್ಳಾರಿಯ ಹುಸೇನ್ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ಘಾಟ್ನ ಬಳಿ ಶವ ಸಂಸ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಹುಶಃ ಇದು ಶಾಸಕ ಭರತ್ ರೆಡ್ಡಿ ಅವರು ಇಲ್ಲಿ ಬಂದು ಹೋದ ಬಳಿಕ ಇಲ್ಲಿಂದ ಶವವನ್ನ ಮೂವ್ಮೆಂಟ್ ಮಾಡಲಾಗ್ತದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಶ್ವಿನಿ. ಅದರ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಬೆಳಗ್ಗೆಯಿಂದನೇ ಸ್ವತಃ ಐಜಿಪಿ ಮತ್ತು ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮುಖಾಂ ಹೂಡಿ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಶಾಸಕ ಭರತ್ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಶವವನ್ನ ಶಿಫ್ಟ್ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ ಸುರೇಶ್ ಚೌಹಾಣ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಸುರೇಶ್, ಸದ್ಯಕ್ಕೆ ಈ ಮರಣೋತ್ತರ ಪರೀಕ್ಷೆ ಮುಗಿದಿದೆಯಾ ಅನ್ನೋ ಪ್ರಶ್ನೆ, ಯಾಕಂದ್ರೆ ಮರಣೋತ್ತರ ಪರೀಕ್ಷೆಯ ನಂತರದಲ್ಲೇ ಗೊತ್ತಾಗೋದು ಏನ್ ಆಗಿತ್ತು, ಅಥವಾ ಇಲ್ಲಿ ಒಂದಷ್ಟು ಆರೋಪ ಪ್ರತ್ಯಾರೋಪಗಳೇನ್ ಕೇಳಿ ಬರ್ತಾ ಇದೆ, ಅದೆಲ್ಲದಕ್ಕೂ ಉತ್ತರ ಇಲ್ಲೇ ಸಿಗುತ್ತೆ ಅಂತ ಅನ್ಸುತ್ತೆ. ಆ ರಿಪೋರ್ಟ್ ಬಂತ, ಡೀಟೇಲ್ಸ್ ಏನಿದೆ? ಅಶ್ವಿನಿ, ಈಗಷ್ಟೇ ಸಿಕ್ಕಿರ್ತಕ್ಕಂಥ ಮಾಹಿತಿ ಸಂಪೂರ್ಣವಾಗಿ ಮರಣೋತ್ತರ ಪರೀಕ್ಷೆ, ಮೃತ ರಾಜಶೇಖರ್ ಅವರ ಮರಣೋತ್ತರ ಪರೀಕ್ಷೆ ಮುಗಿದಿರ್ತಕ್ಕಂಥದ್ದು. ಈಗಷ್ಟೇನೆ ಏನು ಶಾಸಕ ಭರತ್ ರೆಡ್ಡಿ ಅವರ ಚಿಕ್ಕಪ್ಪ ಪ್ರತಾಪ್ ರೆಡ್ಡಿ ಅವರು ಕೂಡ ಶವಗಾರಕ್ಕೆ ಆಗಮಿಸಿರ್ತಕ್ಕಂಥದ್ದು. ನಾವು ವಿಜುವಲ್ಸ್ ಗಳಲ್ಲಿ ನಿಮಗೆ ತೋರಿಸ್ತಾ ಇದೀವಿ. ಏನು ಮರಣೋತ್ತರ ಪರೀಕ್ಷೆ ಮುಗಿದ ಬಳಿಕ ಆ ರೂಮಿಂದ ಶವವನ್ನ ಈ ರೂಮಿಗೆ ಶಿಫ್ಟ್ ಮಾಡಿರ್ತಕ್ಕಂಥದ್ದನ್ನ ನಾವು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು. ಈಗ ಬಂದಿರತಕ್ಕಂತಹ ಶಾಸಕ ಭರತ್ ರೆಡ್ಡಿ ಅವರ ಕುಟುಂಬಸ್ಥರ ಜೊತೆಗೆ ಮಾತಾಡಿ ಸಾಂತ್ವನವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಏನು ಇನ್ನು ಕೆಲವೇ ಹೊತ್ತಿನಲ್ಲಷ್ಟೇ ಇಲ್ಲಿಂದ ಮೃತದೇಹ ರವಾನೆ ಆಗ್ತದೆ. ಮೃತದೇಹ ರವಾನೆ ಆದ ಬಳಿಕ ಬಳ್ಳಾರಿಯ ಹುಸೇನ್ ನಗರದ ಹೊರವಲಯದಲ್ಲಿರ್ತಕ್ಕಂತಹ ಹರಿಶ್ಚಂದ್ರ ಘಾಟ್ನ ಬಳಿ ಶವ ಸಂಸ್ಕಾರ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ಬಹುಶಃ ಇದು ಶಾಸಕ ಭರತ್ ರೆಡ್ಡಿ ಅವರು ಇಲ್ಲಿ ಬಂದು ಹೋದ ಬಳಿಕ ಇಲ್ಲಿಂದ ಶವವನ್ನ ಮೂವ್ಮೆಂಟ್ ಮಾಡಲಾಗ್ತದೆ ಅಂತಕ್ಕಂತಹ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗಿರ್ತಕ್ಕಂಥದ್ದು ಅಶ್ವಿನಿ. ಅದರ ಜೊತೆಗೆ ಈ ಒಂದು ಮರಣೋತ್ತರ ಪರೀಕ್ಷೆ ಬೆಳಗ್ಗೆಯಿಂದನೇ ಸ್ವತಃ ಐಜಿಪಿ ಮತ್ತು ಎಸ್ಪಿ ಹಾಗೂ ಅಡಿಷನಲ್ ಎಸ್ಪಿ ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಸ್ಥಳದಲ್ಲಿ ಮುಖಾಂ ಹೂಡಿ ಈ ಒಂದು ಮರಣೋತ್ತರ ಪರೀಕ್ಷೆಯನ್ನ ಸಂಪೂರ್ಣವಾಗಿ ಮಾಡಿರ್ತಕ್ಕಂಥದ್ದು. ಇನ್ನು ಶಾಸಕ ಭರತ್ ರೆಡ್ಡಿ ಅವರ ಆಗಮನಕ್ಕಾಗಿ ಕಾಯ್ತಾ ಇದ್ದಾರೆ. ಅವರು ಬಂದು ಹೋದ ಬಳಿಕ ಶವವನ್ನ ಶಿಫ್ಟ್ ಮಾಡತಕ್ಕಂತ ಕೆಲಸಕ್ಕೆ ಮುಂದಾಗ್ತಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಸುರೇಶ್, ಥ್ಯಾಂಕ್ ಯು. ಡೀಟೇಲ್ಸ್